ನಮಸ್ಕಾರ, ಗುಡ್ ಮಾರ್ನಿಂಗ್, ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಅನ್ನೋದ ವ್ಲಾಗ್. ಬೆಳಿಗ್ಗೆನೇ ರೆಡಿ ಆಗಿಬಿಟ್ಟಿದ್ದೀನಿ. ಇನ್ನೂ ಹಂಗೆ ಫೀಲ್ ಆಗ್ತಿದೆ ಅನಿಸುತ್ತೆ ನಿಮಗೆ, ಇವನು ನೀವು ತೆಗನಲ್ಲಿ ಮಾತಾಡ್ತಿದ್ದೇನೆ ಅಂತ. ಸೊ ಇವತ್ತಿನ ವ್ಲಾಗ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ಆ್ಯಸ್ ಯೂಶ್ವಲ್ ಕಣ್ರಿ. ಯಾಕಂದರೆ ಇವತ್ತು ನಾವು ಹೋಗ್ತಾಯಿದ್ದೀವಿ. ಕ್ಯಾಪ್ಷನ್ ನೋಡಾಗಲಿ ನಿಮ್ಗೆ ಗೊತ್ತಾಗಿರುತ್ತೆ, ಬಟ್ ಸ್ಟಿಲ್ ನಾವು ಹೋಗ್ತಾಯಿದ್ದೀವಿ ಇವತ್ತು ಅಂತರ್ಗಂಗೆಗೆ, ಕೋಲಾರ ಡಿಸ್ಟಿಕ್ಕಲ್ಲಿರೋದು. ಸೊ ನಿನ್ನೆ ನೈಟು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಲೈಕ್ ನಾನು ನನ್ನ ಫ್ರೆಂಡ್ಸ್ ಜನಕ್ಕೆ ಫೋನ್ ಮಾಡಿದೆ, ಸುಜನ್ ಹಿಂಗೆ ಹೋಗಬೇಕು ಅಂತ. ಲೈಕ್ ಹೆಂಗೆ ಅಂದರೆ ಎಲ್ಲರೂ ಹೋಗೋಣ ಅಂದರೆ ಸರಿ ಜೈ ನಡಿ ಹೋಗೋಣ ಅಂತಾನೆ. ಸೊ ಆ ಥರ ಹುಡುಗರು. ಸೊ ನಮಗೂ ಆ ಥರದವರೇ ಇಷ್ಟ. ಯಾಕಂದರೆ ಲೈಕ್ ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಡ್ತೀವಿ ನಾವು. ಸೊ ಅವಾಗ ಒಂದು ಕಾಲ್ ಮಾಡಿದ ತಕ್ಷಣ ಎಲ್ಲರೂ ಹೋಗೋಣ ಅಂದರೆ ನಡಿ ಹೋಗೋಣ, ಈ ಥರ ಇರೋರು ಬೇಕು ನಮಗೆ. ಸೊ ಆ ಥರ ಇರೋ ನನ್ನ ಪ್ರಕಾರ ನಮ್ಮ ಆದಿ ಇದ್ದಾನೆ, ಅದು ಬಿಟ್ಟರೆ ನಮ್ಮ ಸುಜನು. ಸೊ ಸುಜನ್ಗೊಂದು ಫೋನ್ ಮಾಡಿದೆ, ಹ್ಞೂ ಅಂತ. ಸೊ ಈಗಾಗಲೇ ಬೆಳಗಿನ ಜಾವ ಅಷ್ಟು 5:30 ಎದ್ದೆ. ಈಗ 6 ಗಂಟೆ, 6:30 ಅವನು 6:45 ಬರ್ತಾನೆ. ಸೊ ಇಲ್ಲಿಂದ ನಾವು ಬಸ್ಸಲ್ಲಿ ಹೋಗೋ ಪ್ಲ್ಯಾನ್ ಹಾಕಿದ್ದೆ. ಯಾಕಂದರೆ ಬೈಕಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ, ಬಟ್ ಬೈಕಲ್ಲಿ ಯಾಕೋ ಸರಿಯಾಗಿ ಆಗಲಿಲ್ಲ ಅದು. ಸೊ ಅದಕ್ಕೆ ಬೇಡ, ಒಂದು ಎಕ್ಸ್ಪೀರಿಯನ್ಸ್ ಇರಲಿ, ಬಸ್ಸಲ್ಲಿ ಹೋಗೋಣ, ನೋಡೋಣ ಆಗಿದ್ದಾಗಲಿ ಅಂತ. ನಮಗೆ ಗೊತ್ತು ಲೈಕ್ ತುಂಬ ಟೈಮ್ ಕಿಲ್ ಆಗುತ್ತೆ ಅಂತ, ಬಟ್ ಸ್ಟಿಲ್ ಫಸ್ಟು ಅಂತರ್ಗಂಗೆಗೆ ಹೋಗೋಣ. ಅಲ್ಲಿಂದ ಸುತ್ತಮುತ್ತ ಯಾವುದೇ ಪ್ಲೇಸ್ ಇದೆ ಅವನ್ನೆಲ್ಲ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾವು ನೋಡ್ತೀವಿ, ನಿಮಗೂ ಕೂಡ ತೋರಿಸ್ತೀವಿ. ಸೊ ನೋಡುವ ಇವತ್ತಿನ ದಿನ ಹೇಗೆ ಅಡ್ವೆಂಚರಸ್ ಆಗಿರುತ್ತೆ ಅಂತ. ಸೊ ನಾನಂತೂ ರೆಡಿ ಆಗಿದ್ದೀನಿ. ಇವಾಗ ಅವ್ನು ಬರ್ತಾ ಇದ್ದಾನೆ ಇಲ್ಲಿಗೆ. ಇಲ್ಲಿಂದ ಒಟ್ಟಿಗೆ ಟಿನ್ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿಂದ ಬಸ್ ಹತ್ತೋಣ ಅಂತ ಇದ್ದೀವಿ. ಸೊ ವೇಟ್ ಆ್ಯಂಡ್ ವಾಚ್, ಬಿಗ್ ಥಿಂಗ್ಸ್ ಆರ್ ಕಮಿಂಗ್. ವಿ ಆರ್ ಇನ್ ಕೋಲಾರ್. ಸೊ ಕೋಲಾರ್ಗಂತೂ ಬಂದಿದ್ದೀವಿ. ಇಲ್ಲಿಂದ ತಿಂಡಿ ಮಾಡಿಕೊಂಡು ಅಂತರ್ಗಂಗೆಗೆ ಹೋಗೋ ಪ್ಲ್ಯಾನ್ ಇದೆ. ಬಸ್ ಸ್ಟ್ಯಾಂಡ್ ಇನ್ಚಾರ್ಜ್ನ ಕೇಳಿದ್ದಕ್ಕೆ ಆಟೋದವ್ರು ನಂಬರ್ ಕೊಟ್ಟರು. ಸೊ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಈಗ ತಿಂಡಿಗೆ ಅಂತ ಹೋಗ್ತಾ ಇದ್ದೀವಿ. ಕೂಡ ಇಲ್ಲೇ ಇದ್ದಾನೆ. ಮುಖ ದರ್ಶನ ಮಾಡಪ್ಪ ಈ ಕಡೆ, ಸ್ಮೈಲ್ ಕೂಡ ಹಂಗೆ. ರಾಜ್ಕುಮಾರ ಹೋಟೆಲ್ ಸಹನ. ಹಾಂ, ನಮಗೆ ಗೊತ್ತಿಲ್ಲ, ಅವ್ರು ಹೇಳಿದ್ದು ಸಹನ ಅಂತಾನೆ ಹೋಟೆಲ್ ಹೆಸರು. ನೋಡು ಮೇಲ್ಗಡೆ ಐತ್ಲ ಇದು. ಸುಜನ ಬಾರು ಹೋಗೋಣ. ಬ್ರೋ, ಹೌ ಇಸ್ ದ ಟೇಸ್ಟ್? ಓಕೆ ಗುಡ್. ಯು ಡಿಡ್ಂಟ್ ಇವನ್ ಈಟ್? ಸುಜನ ಹಿಂಗಿದೆ. ತಿಂಡಿ ಅಂತೂ ಆಯಿತು. ಇಲ್ಲಿಂದ ಅಂತರ್ಗಂಗೆಗೆ ಬಸ್ಗಳಂತೂ ಇಲ್ವಂತೆ. ಸೊ ಆಟೋ ಮಾಡ್ಕೊಂಡು ಹೋಗಬೇಕು. ಬಸ್ ಸ್ಟ್ಯಾಂಡಲ್ಲಿ ಇನ್ಚಾರ್ಜ್ನ ಕೇಳಿದ್ದಕ್ಕೆ ಅವರೇ ಒಬ್ಬರು ನಂಬರ್ನ ಕೂಡ ಕೊಟ್ಟರು. ಒಳ್ಳೆ ಹೋಟೆಲ್ನ ಕೂಡ ಸಜೆಸ್ಟ್ ಮಾಡಿದ್ರು. ಸೊ ತಿಂಡಿ ಅಂತೂ ಚೆನ್ನಾಗಿತ್ತು. ಈಗ ಅವರು ಒಬ್ಬರು ನಂಬರ್ ಕೊಟ್ಟಿದ್ದಾರೆ ಆಟೋದವರು, ಅವರಿಗೆ ಕಾಲ್ ಮಾಡಿ ಹೋಗಿ ಅಂತ ಹೇಳಿದ್ರು. ಸೊ ಅರೌಂಡ್ 120 ರೂಪೀಸ್ ಚಾರ್ಜ್ ಮಾಡ್ತಾರಂತೆ. ವರ್ತ್, ಇಟ್ಸ್ ಓಕೆ, ಹೋಗ್ಬೋದು. ಸೊ ಈಗ ಅವ್ರಿಗೆ ಕಾಲ್ ಮಾಡಿ ಇಲ್ಲಿಂದ ಹೋಗು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಅಣ್ಣ? 4 ಕಿಲೋಮೀಟ್ರ್ನಿಂದ. ಸೊ ಫೈನಲಿ ವಿ ಆರ್ ಗೋಯಿಂಗ್ ಟು ಅಂತರ್ಗಂಗೆ. ಬ್ರೋ, ನಿಮ್ಮ ಹೆಸರು? your name? Shekhar. Okay, he is my new friend Shekhar from Andhra Pradesh. ನಮಸ್ಕಾರ. ಫೈನಲಿ ದಕ್ಷಿಣ ಕಾಶಿ ಅಂತಾನೆ ಪ್ರಸಿದ್ಧಿ ಪಡೆದಿರುವ ಇಂಟ್ರೋ ಕಟ್ಟಾಗೋಯ್ತು ಗುರು. ಬಿಗ್ಗೆಗೆ ಇಟ್ಕೊಂತಾನ? ಸರಿ, ಇಂಟ್ರೋ ಕಟ್ಟಾಗೋಯ್ತು ಅಂತ. ಸೀರಿಯಸ್ ಅವು ಇಂಟ್ರೋ ಮಾಡ್ತಾವೆ. ಹೌದಣ್ಣ, ಸರಿ ಅಣ್ಣ. ನಮಸ್ಕಾರ. ದಕ್ಷಿಣ ಕಾಶಿ ಅಂತಾನೆ ಪ್ರಸಿದ್ಧಿ ಪಡೆದಿರುವ ಶ್ರೀ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಅಂತರಗಂಗೆಗೆ ಸ್ವಾಗತ, ಸುಸ್ವಾಗತ. ಕರೆಕ್ಟಾಗಿ ಹೇಳಿದ್ದೀನಿ ಇಂಟ್ರೋ. ಸೊ ಫೈನಲಿ ಇಲ್ಲಿಗೆ ಬಂದಿದ್ದೀವಿ. ಕೋತಿಗಳ ಕಾಟ ತುಂಬ ಇದೆ ಅಂತ ಹೇಳ್ತಿದ್ದಾರೆ. ಸೊ ಮೊಬೈಲ್ ಹಿಡ್ಕೊಂಡು ಬ್ಲಾಗ್ ಮಾಡೋಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದೀನಿ. ತಿಳಿಸಿ. ನೆಕ್ಸ್ಟು ಹಾಂ, ಏನಾದರೂ ಕೋತಿ ಕೈ ಸಿಕ್ಕಿದ್ರೆ ಅವ್ರು ಬ್ಲಾಗ್ ಮಾಡ್ತಾರೆ. ಹೂಲು, ನಾನು ಬ್ಲಾಗ್ ಮಾಡೋದಲ್ಲ, ಅವ್ರು ಬ್ಲಾಗ್ ಮಾಡ್ತಾರೆ. ಪಾರ್ಟ್ 2 ಏನೋ ಕಂಟಿನ್ಯೂ ಆಗುತ್ತೆ ಅಂತ. ಎಡಿಟಿಂಗ್ ಯಾರು ಮಾಡ್ತಾರೆ? ಎಡಿಟಿಂಗ್ ಏನಿಲ್ಲ, ಡೈರೆಕ್ಟ್ ಪೋಸ್ಟ್. ಸೊ ವ್ಯೂ ಸ್ವಲ್ಪ ಈ ಥರ ಇದೆ, ಒಂಥರ ಕಾಡು ಥರ ಫೀಲ್ ಆಗಿದೆ. ನೋ ಬ್ರೋ, ರೆಸ್ಟಿಂಗ್
ಸಡನ್ ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ ಹೇಗಿದೆ? ಚೆನ್ನಾಗಿಲ್ಲ. ಆ್ಯಕ್ಚುಲಿ ಇಲ್ಲಿ ಸ್ಟೆಪ್ಸ್ ಎಲ್ಲ ಇರುತ್ತಲ್ಲ, ಇದನ್ನು ಹತ್ತಬೇಕು ಅಂತ ನಾನು ಹೇಳಿರಲಿಲ್ಲ ಸುಜನ್ಗೆ. ದೇವಸ್ಥಾನ ಇದೆ, ಕೊಳ ಇದೆ ಅಂತ ಹೇಳಿದ್ದಷ್ಟೇ. ಹುಡುಗ ಇದ್ರ ಬಗ್ಗೆ ಜಾಸ್ತಿ ರಿಸರ್ಚ್ ಕೂಡ ಮಾಡಿರಲಿಲ್ಲ, ಹಾಗೆ ಬಂದ. ಈಗ ಇವನಿಗೆ ಬರೀ ಇಷ್ಟಕ್ಕೇ ಆಗ್ತಾಯಿಲ್ಲ ಅನ್ಸುತ್ತೆ ಹತ್ತಲಿಕ್ಕೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸುಜನ್ ಈ ಒಂದು ಸಿಚುವೇಶನ್ ಬಗ್ಗೆ? ಖುಷಿ ಆಗ್ತಿದೆ. ಅಲ್ಲ, ಕ್ಯಾಮ್ರಾ ಮುಂದೆ ಅಂತ ಖುಷಿ ಆಗ್ತಿದೆ ಅನ್ಬೇಡ, ಮನಸ್ಸಿಂದ ಏನು ಬರ್ತದೆ ಅದನ್ನು ಹೇಳು. ಸುಸ್ತಾಗ್ತಿದೆ. ಸುಸ್ತಾಗ್ತಿದ್ಯಂತೆ. ವ್ಲಾಗ್ ಮಾಡೋಕ್ಕೆ ಒಂಥರ ಕಷ್ಟ ಆಗುತ್ತೆ. ಲೈಕ್ ನಾನು ಬಿಗಿಯಾಗಿ ಇಟ್ಕೊಂಡಿದ್ದೀನಿ ಫೋನ್ನ, ಬಟ್ ಸ್ಟಿಲ್ ಏನು ಅಂದರೆ ಕೋತಿಗಳು ಕಾಟ ಅಂತಿದ್ದಾರೆ. ಹಲೋ ನಮಸ್ಕಾರ ಬಾಸ್. ಹಾಂ, ಅರೆ ದಟ್ಸ್ ಇಟ್ ಬ್ರೋ, ಇಷ್ಟೇ ಇರೋದು ಗುಣ, ಜಾಸ್ತಿ ಇಲ್ಲ ಬ್ರೋ. ಐ ಡಿಂಟ್ ಟೋಲ್ಡ್ ಹಿಮ್ ಲೈಕ್ ದೇರ್ ಆರ್ ಮೆನಿ ಸ್ಟೆಪ್ಸ್ ಆ್ಯಂಡ್ ಆಲ್, ಸೊ ಈಸ್ ವರಿಡ್. ಸೊ ಹಾಂ, ನಾನು ಅಂದ್ಕೊಂಡಿದ್ದೀನಿ ಲೈಕ್, ಆದರೆ ಅಲ್ಲಿ ಕೊಳದಲ್ಲಿ ಸ್ನಾನ ಮಾಡೋಣ ಅಂತ. ನೋಡೋಣ, ಬಟ್ಟೆ ಎಲ್ಲ ತಂದಿದ್ದೀನಿ ಫುಲ್ ಪ್ಲ್ಯಾಂಡ್ ಆಗಿ. ವಿಲ್ ಸಿ. ಬಟ್ ತುಂಬ ಚೆನ್ನಾಗಿದೆ ವ್ಯೂ. ಮಾತ್ರ 10,000 ಸ್ಟೆಪ್ಸ್. ಇಲ್ಲಿ ಟ್ರೆಕ್ಕಿಂಗ್ ಮಾಡಬೇಕು ಅಂದರೆ 6 ಗಂಟೆ ಅಲ್ಲಿ ಆನ್ಲೈನಲ್ಲೇನೋ ಬುಕ್ಕಿಂಗ್ ಮಾಡಿಸ್ಬೇಕಂತೆ ಗುರು. ನನಗದು ಗೊತ್ತೇ ಇರಲಿಲ್ಲ. ಸ್ವಲ್ಪ ರಿಸರ್ಚ್ ಮಾಡ್ಬಿಟ್ಟು ಬರಬೇಕಿತ್ತು. ಅವ್ರನ್ನ ಕೇಳಿದ್ದಕ್ಕೆ ಇಲ್ಲೊಬ್ರು ಬುಕ್ಕಿಂಗ್ ಮಾಡ್ಬಿಟ್ಟು ಬರಬೇಕಿತ್ತು ಅಂತ ಒಬ್ಬರು ಹೇಳ್ತಾರೆ. ಈಗ ಮುಗಿಸ್ಕೊಂಡು ಬಂದಿರೋರು. ಮೋಸ್ಟ್ಲಿ ಕೇವ್ಸ್ಗೆಲ್ಲ ಹೋಗಬೇಕು ಅಂದರೆ ಬುಕ್ಕಿಂಗ್ ಮಾಡ್ಕೊಂಡೇ ಹೋಗ್ಬೇಕನ್ಸುತ್ತೆ. ಸೊ ನಮಗಿದು ಗೊತ್ತಿರಲಿಲ್ಲ, ಎಡವಟ್ ಮಾಡಿಕೊಂಡು ನಾವೆಲ್ಲ ನೋಡ್ಬೋದು ಅಂದ್ಕೊಂಡ್ವಿ. ಇಷ್ಟು ಓಕೆ, ನೋಡುವ ಏನಾಗುತ್ತೆ. ಬರೀ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಥವಾ ಏನಾದ್ರು ಆಪ್ಷನ್ಸ್ ಇದ್ದರೆ ನೋಡುವ. ವಿಲ್ ಎಕ್ಸ್ಪ್ಲೋರ್. ನಾನು ಎತ್ಕೋತೀನಿ ಬಿಡು, ತಲೆ ಕಟ್ಸ್ಕೊಬೇಡ. ಸೊ ಈಗ ನಾವು ಇಲ್ಲಿ ನಂದಿ ಬಾಯಿಂದ ಬರ್ತಾಯಿರೋ ಜಾಗದಲ್ಲಿದ್ದೀವಿ. ಇಲ್ಲೆಲ್ಲ ಆ್ಯಕ್ಚುಲಿ ನೀರುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಆ್ಯಕ್ಚುಲಿ ನೀರಿಲ್ಲ ಇಲ್ಲಿ. ಅವ್ರು ಹೇಳಿದ್ರು ಮಳೆಗಾಲದಲ್ಲಿ ಬರ್ಬೇಕಂತ, ನಾವು ಅವಾಗ ಜಾಸ್ತಿ ಇರುತ್ತೆ. ಸೊ ಇಟ್ಸ್ ಓಕೆ ಅಣ್ಣ. ಬಾಕಿ ಟೈಮಲ್ಲಿ ನೀರು ಜಾಸ್ತಿ ಬರುತ್ತೆ ಇಲ್ಲಿ? ಇಲ್ಲ, ಯಾವಾಗ ಇಷ್ಟ ಬರುತ್ತೆ. ಯಾವಾಗ ಇಲ್ಲೂ ನೀರು ಇರುತ್ತೆ? ಇಲ್ಲಿ ಕೊಳದಲ್ಲಿ ನೀರು ಇರಲ್ವಾ? ಇಲ್ಲ, ಅದು ಯಾವಾಗ ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ಇದು ಇಲ್ಲಿ ಈ ಕಡೆ ಇದು ನೀರು ಇರಲ್ವಾ ಇಲ್ಲಿ? ಅದು ಬರುತ್ತೆ, ಬಟ್ ಕ್ಲೀನ್ ಮಾಡೋದೆಲ್ಲ ತೆಗ್ದ ಕ್ಲೀನಿಂಗ್ ಮಾಡ್ತಾರೆ. ಇದು ಬಿಟ್ಟರೆ ಇನ್ನೆಲ್ಲಿದೆ ನೀರು ಇಲ್ಲಿ? ಇಷ್ಟು ಇಲ್ಲಿಂದನೇ ಬರುತ್ತೆ ನೀರು, ಇನ್ನೆಲ್ಲೂ ಇಲ್ಲ. ಇದು ಎಲ್ಲಿಂದ ಬರುತ್ತೆ ಅಂತ ಇನ್ನೂ ಗೊತ್ತಿಲ್ಲ, ಬಟ್ ಏರ್ ಫುಲ್ ಇರುತ್ತೆ, ಕಂಟಿನ್ಯೂಸ್ ಆಗಿ ಬರುತ್ತೆ. ಬಟ್ ಆದರೂ ಇಷ್ಟು ಪ್ಯೂರ್ ಆಗಿ ಅಲ್ಲ ಸುಜನ? ಎಷ್ಟು ಪ್ಯೂರ್ ಇದೆ ನೋಡು, ಕುಡಿಬೋದು ಆರಾಮಾಗಿ. ಬ್ಯಾಗು ಆ್ಯಕ್ಚುಲಿ ತುಂಬ ಒಳ್ಳೆ ಇನ್ಸಿಡೆಂಟ್ ಆಯ್ತು. ಈಗ ಬ್ಯಾಗ್ನಲ್ಲಿ ಇಟ್ಬಿಟ್ಟು ಫೋಟೋ ತೊಗೋತಾ ಇದ್ವಿ. ಕೋತಿ ಬಂದ್ಬಿಟ್ಟು ಬ್ಯಾಗ್ ಓಪನ್ ಮಾಡಿ ಎಲ್ಲ ತೊಗೊಳಕ್ಕೆ ಟ್ರೈ ಮಾಡ್ತು. ನಾವು ಎಷ್ಟು ಓಡಿಸಿದ್ರು ಹೋಗಲಿಲ್ಲ ಅದು. ಆಮೇಲೆ ಇಲ್ಲಿ ಯಾರಿಗೋ ಕರೆದಿದ್ದಕ್ಕೆ ಒಂದು 3 ಜನ ಬಂದುಬಿಟ್ಟು ಓಡಿಸಿದ್ರು. ಆಮೇಲೆ ಬ್ಯಾಗು ನಮ್ಮದು ಸೇಫ್ ಆಯಿತು. ತುಂಬ ಕಾಟ ಇದೆ ಮಾತ್ರ ಇಲ್ಲಿ ಕೋತಿಗಳಿಗೆ, ಸ್ವಲ್ಪ ಹುಷಾರಾಗಿದೆ. ಸೊ ಅದು ಬಿಟ್ಟರೆ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಆಗೋದಕ್ಕೆ. ಸೊ ಬಟ್ ನೀರಂತೂ ಇಲ್ಲ ಇಲ್ಲಿ. ನಾವು ನೀರಿದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಈಗೆಲ್ಲ ಕ್ಲೀನ್ ಮಾಡಿದ್ದಾರೆ. ಸೊ ನೀರಂತೂ ಇಲ್ಲ ಇಲ್ಲಿ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಬಟ್ ಇನ್ನೊಂದು ಏನು ಅಂದರೆ, ನಾವು ಟ್ರೆಕ್ಕಿಂಗ್ಗೆ ನಾವು ಬೆಳಗ್ಗೆ ಆನ್ಲೈನಲ್ಲಿ ಬುಕ್ ಮಾಡಬೇಕಿತ್ತಂತೆ. ಬೆಳಗ್ಗೆ 6 ಗಂಟೆಯಿಂದ ಓಪನ್ ಇರುತ್ತೆ. ನಾವು ಆನ್ಲೈನಲ್ಲಿ ಬುಕ್ ಮಾಡಿರಲಿಲ್ಲ, ನಮಗೆ ಇದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ. ಸೊ ಅದಕ್ಕಂತೂ ಮಾಡೋಕ್ಕಾಗಲ್ಲ. ಟ್ರೆಕ್ನ ಗುಹೆಗಳನ್ನ ಮತ್ತು ಕೇವ್ಗಳನ್ನ ನೋಡೋಕ್ಕಾಗಲ್ಲ ನಮಗೀಗ. ಸೊ ಇಟ್ಸ್ ಓಕೆ ಫೈನ್. ಬಟ್ ದೇವಸ್ಥಾನ ನೋಡಿಕೊಂಡು ಇಲ್ಲಿಂದ ಆದರೆ ಕೋಟಿಲಿಂಗಕ್ಕೆ ಹೋಗೋಣ ಅಂತ ಇದ್ದೀವಿ. ನೋಡೋಣ ಟೈಮ್ ಹೆಂಗಾಗುತ್ತೆ ಏನು ಅಂತ. ಇಲ್ಲೇ ಆಗಲಿ, ಈಗ 11:30 ಆಗಿದೆ. ಇಲ್ಲಿಂದ ಬಿಡೋ ತನಕ 1 ಗಂಟೆ ಆಗೇ ಆಗುತ್ತೆ. ಸೊ ವಿಲ್ ಸಿ, ಹೋಪ್ ಫಾರ್ ದ ಬೆಸ್ಟ್. ದೇವರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಿದ್ದೀವಿ. ಒಳಗಡೆ ಮಹಾಗಣಪತಿ ವಿಗ್ರಹ ಇದೆ, ಕಾಶಿ ವಿಶ್ವೇಶ್ವರ ಸ್ವಾಮಿಯ ಕೂಡ ವಿಗ್ರಹ ಇದೆ, ಜೊತೆಗೆ ವಿಶಾಲಕ್ಷ್ಮಿ ಅಮ್ಮನವರ ವಿಗ್ರಹ ಕೂಡ ಇದೆ. ಚೆನ್ನಾಗಿದೆ ದೇವಸ್ಥಾನ. ಬಟ್ ಏನು ಅಂದರೆ ಟ್ರೆಕ್ಕಿಂಗ್ ಒಂದು ಮಾಡೋಕ್ಕಾಗಿಲ್ಲ. ನನಗೆ ಅದೊಂದು ಮಾತ್ರ ಬೇಜಾರಾಗ್ತಿದೆ. ಇಲ್ಲಿ ಬಂದುಬಿಟ್ಟು ಇಷ್ಟು ದೂರ ಬಂದುಬಿಟ್ಟು ಟ್ರೆಕ್ಕಿಂಗ್ ಮಾಡದೆ ಹೋಗಬೇಕಲ್ಲ ಅಂತ ಒಂದು ರಿಗ್ರೆಟ್ ಫೀಲ್ ಇದೆ. ಆಫ್ಲೈನಲ್ಲಿ ಏನು ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಲೈಕ್ ಅಲೌ ಮಾಡ್ತಾರೋ ಅಲೌ ಮಾಡಲ್ವೋ ಅದು ಕೂಡ ಗೊತ್ತಿಲ್ಲ ಇನ್ನು. ಸೊ ಇಷ್ಟ ಆಗ್ತಿದೆ. ನೋಡು, ಕೋತಿ ಬರ್ತಿದೆ ಸುಜನ. ನೋಡು ಬರ್ತಿದೆ. ಇದು ಯಾಕೋ ನಾನು ಅವಾಗ ಬಂದಿತ್ತಲ್ಲ ಅದೇ ಅನ್ಸುತ್ತಲ್ವಾ? ಬಡ್ಡಿದೆ
ಎಲ್ಲರೂ ಕೂತ್ಕೊ. ಸ್ಟಾರ್ಟ್ ಮಾಡಿ ಸರ್. ಇಲ್ಲೇ ಕೂತ್ಕೊಂಡು ಶೂ ಹಾಕಬೇಕು ನೀನು. ಕೂತ್ಕೋಬೋದಾ ಬಾಸ್? ಕೂತ್ಕೋಬೋದು ಅಂದರೆ ಕೂತ್ಕೋತೀನಿ. ಅದನ್ನು ಕವರ್ ಮಾಡಿ ಕಾಣಿಸ್ತಿದೆ. ಕಾಣಿಸ್ತಾ? ಹಾಂ. ಪ್ಲೀಸ್ ಡೋಂಟ್ ಅಟ್ಯಾಕ್ ಮೀ. ಗೊತ್ತಾವ ನೋಡು. ಬಂದ್ವಾ? ಎಲ್ಲ ಕೆಲಸದಲ್ಲೇ ಬ್ಯುಸಿ ಆಗವ. ಎಲ್ಲಿ ಬಂದವು? ಇಲ್ಲಿ ನೋಡು, ಇಲ್ಲೆಲ್ಲ ಮಾಡ್ತಾವ್ರಿ ಇವ್ರು ರೊಮ್ಯಾನ್ಸು. ಏನು ಮಾಡ್ತಾವ್ರಿ? ತೋರ್ಸ ಕಡೆ ಪ್ರೈವೇಸಿ. ಶಶಾಂಕ್ ಅವ್ರು ಇದನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ. ಹಂಗಲ್ಲ ಅಲ್ಲ, ಅವ್ರೇನೋ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರಲ್ಲ. ಸಾರಿ ಸಾರಿ ಸರ್, ಸಾರಿ ಬಾಸ್. ಪ್ರಾಣಿಗಳಿಗೂ ಪ್ರೈವೇಸಿ ಕೊಡಲ್ಲ. ಪ್ರಾಣಿಗಳಿಗೆ ಏನಪ್ಪ ಹೇಳು ಕರೆಕ್ಟಾಗಿ. ಪ್ರಾಣಿಗಳು ಪ್ರೈವೇಸಿ ಕೊಡ್ತಾರಲ್ಲ. ಶೂ ಹಾಕೋ ಮೇಲ್ಗಡೆ ಐತಾ? ಇಲ್ಲ ಅಲ್ಲ. ಫೈನಲಿ ವಿ ಆರ್ ಲೀವಿಂಗ್ ಫ್ರಮ್ ಅಂತರಗಂಗೆ. ಇವಾಗ ಇಲ್ಲಿಂದ ಕೋಟಿಲಿಂಗೇಶ್ವರಕ್ಕೆ ಹೋಗೋ ಪ್ಲ್ಯಾನ್ ಇದೆ. ಏನಂತೀಯ ಸುಜನ, ಹೋಗೋಣ ಬೇಡವಾ? ಏನು ಹೇಳ್ತೀಯ, ಬೇಡವಾ? ನೋಡಂತ ಏಕೆ? ಈಗ ಇನ್ನೇನು ಮುಗ್ದೋಯ್ತು. ಈಗ ಇಲ್ಲಿಂದ ವಾಪಸ್ಸು ಕೋಲಾರಕ್ಕೆ ಹೋಗೋದಷ್ಟೇ. ಏನು ಮಾಡೋದ? ಇಲ್ಲೇ ಹೇಳು, ಆನ್ ಸ್ಪಾಟ್, ಆನ್ ವಿಡಿಯೋ ನೋಡೋದಾ? ಕೆಳಗಡೆ ಹೋಗೋದು ಮೊದಲು ಅಂತೀಯಾ? ಸರಿ ಬಾ, ಫಸ್ಟು ಕೆಳಗಡೆ ಹೋಗೋಣ, ನೋಡೋಣ. ಸರಿ ಹೋಗು. ಸ್ವೀಟ್ ಅಂತೆ. ಹಾಂ, ಸಪ್ರೇಟ್ ಮಾಡ್ತೀರಾ ಹಂಗೆ? ಒಂದು ಸ್ವೀಟು ಒಂದು ಸ್ವೀಟ್ ಆ್ಯಂಡ್ ಸಾಲ್ಟ್ ಆ ಥರ ಮಾಡ್ತೀರಾ? ಆ ಥರ ಅಮ್ಮ, ಒಂದು ಸ್ವೀಟು ಒಂದು ಸ್ವೀಟ್ ಆ್ಯಂಡ್ ಸಾಲ್ಟ್ ಆ ಥರ ಮಾಡ್ತೀರಾ ಬ್ರೋ? ವಾಟ್ ಫಾರ್ ಯು? ವಾಟ್ ಸ್ವೀಟ್ ಆ್ಯಂಡ್ ಸಾಲ್ಟಾ? ಅಮ್ಮ, 2 ಸ್ವೀಟ್ ಆ್ಯಂಡ್ ಸಾಲ್ಟು, ಒಂದು ಬರೀ ಸ್ವೀಟ್ ಮಾಡಿ. ಅಂತರ್ಗಂಗೆಯಿಂದ ಕೆಳಗಡೆಗೆ ಬಂದ್ವಿ. ನೆಕ್ಸ್ಟು ಇಲ್ಲಿ ಶ್ರೀ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಒಂದು ಇದೆ ಕೆಳಗಡೆನೆ. ಸೊ ಇವಾಗ ಒಳಗಡೆ ಹೋಗೋಣ ಅಂತಿದ್ದೀವಿ. ಬಾರೋ ಹೋಗೋಣ. ಓನ್ ಇದೆಯಾ? ಸರಿ ಹೋಗೋದು. ಸೊ ಇವಾಗ ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ಇಲ್ಲಿಂದ ಅವನಿ ಅಂತ ಒಂದು ಪ್ಲೇಸ್ ಇದೆಯಂತೆ, ಬಟ್ ನನಗಂತೂ ಗೊತ್ತಿರಲಿಲ್ಲ. ನಮ್ಮ ಹುಡುಗರು ಯಾಕೋ ಸುಜಾನ್ ಸ್ವಲ್ಪ ಮನ್ಸು ಮಾಡ್ತಾ ಇಲ್ಲ. ಅವನು ಟ್ರೆಕ್ ಅಂದರೆ ಯಾಕೋ ಸ್ವಲ್ಪ ಹಿಂದಕ್ಕೆ ನೋಡ್ತಾವನೆ. ಬಾಡಿ ಪಾರ್ಟ್ ಸಪೋರ್ಟ್ ಮಾಡ್ತಾ ಇಲ್ಲ. ಏನಿಲ್ಲ ಕಣೋ, ಮನ್ಸಿದ್ದರೆ ಮಾರ್ಗ. ನೀನು ಮನ್ಸು ಮಾಡಿದ್ರೆ ಬಾಡಿ ಪಾರ್ಟ್ ಕೂಡ ಸಪೋರ್ಟ್ ಮಾಡುತ್ತೆ. ಇಟ್ಸ್ ಆಲ್ ಅಬೌಟ್ ಯುವರ್ ಮೈಂಡ್ ಸೆಟ್. ಓಕೆ, ವಿಲ್ ಪವರ್ ಇರಬೇಕು ಅಷ್ಟೇ. ನೀನು ವಿಲ್ ಪವರ್ ಇದ್ದರೆ ನೀನು ಮಾಡ್ತೀಯ. ನಾನು ನೋಡಿ ಎಷ್ಟು ಬೇವ್ತ್ಕೊಂಡಿದ್ದೀನಿ, ಹಿಂಗಾಗಿದ್ದೀನಿ, ಬಟ್ ಸ್ಟಿಲ್ ಹೋಗ್ತಾ ಇಲ್ವಾ ಹಂಗೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಫೈನಲಿ ವಿ ಆರ್ ಇನ್ ಕೋಟಿಲಿಂಗೇಶ್ವರ. ಸೊ ಸುಜನ್ ಅವರು ಮನ್ಸು ಮಾಡಿದ್ರು. ಸೊ ಕೋಟಿಲಿಂಗೇಶ್ವರಕ್ಕೆ ಬಂದ್ವಿ. ಬಟ್ ಕೋಲಾರಿಂದ ಕೋಟಿಲಿಂಗೇಶ್ವರಕ್ಕೆ ಬರೋದು ಮಾತ್ರ ಜರ್ನಿ ಸ್ವಲ್ಪ ಬೋರಿಂಗ್ ಇತ್ತು. ಏನೋ ಇಲ್ಲೇ ಬಿಡ್ಬೇಕಂತ ಸ್ಲಿಪ್ಪರ್ನ. ಬಾ ಅಲ್ಲಿ ಒಳಗೆ ಮುಂದೆ ಬಾ, ಮುಂದೆ ನೋಡೋದ, ಮುಂದೆ ನೋಡೋದ, ಬಾರೋ. ಪರವಾಗಿಲ್ಲ ಬಿಡಿ, ಬರ ಕಾಸೆ ಕೊಟ್ಬಿಡವನ, ಸೇಫ್ ಆಗಿರ್ತದೆ. ಇಲ್ಲೇನು ಗೊತ್ತಾ, ನೀನು ಸ್ಲಿಪ್ಪರ್ ಬಿಡ್ತೀನಿ ಅಂದರೆ ಪೂಜೆ ಸಾಮಾನು ತೊಗೋಬೇಕು ಅಂತ. ನಾನು ಪೂಜೆ ಏನು ಮಾಡಿಸಲ್ಲ, ನಿಜ ತಾನೆ. ನಂಜನಗೂಡಲ್ಲೂ ಹಿಂಗೆ ಆಯಿತು. ಅಲ್ಲಿ ನೋಡಿದ್ರೆ ಒಬ್ಬರದ್ದು ಇಬ್ಬರದ್ದು ಸ್ಲಿಪ್ಪರೇ ಕಾಣಿಯಾಗಿತ್ತು. ಸ್ಕ್ಯಾಮ್ ಇಂಟು 100 ಆಗುತ್ತೆ. ಸೊ ಅದಕ್ಕೆ ನಾವು ಏನು ಸುಧಾನ ಲಾಸ್ಟ್ ಟೈಮು ಅಲ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ಎಷ್ಟು ಜನ ಸ್ಲಿಪ್ಪರ್ ಹೋಗಿತ್ತು, ಹಾಳಾಗಿತ್ತು. ಇಲ್ಲಿ 2,000-3,000 ಶೂ ಕೊಟ್ಬಿಟ್ಟು ತಂದಿರ್ತೀವಿ. ಇರೋ ಬರೋ ಶೂ ಎಲ್ಲ ಹಾಳಾಗುತ್ತೆ. ಎಲ್ಲಿ ದೇವಸ್ಥಾನ ಹಿಂಗೆ ಹೋಗ್ಬೇಕಾ? ಹಾಂ ಬಾ, ಸುಮ್ಮನೆ ಇಲ್ಲೆಲ್ಲ ಯಾರು ಶೂ ಎಲ್ಲ ಬಿಡೋಕೆ ಹೋಗ್ಬಿಡಿ. ಸೊ ಬಂದಿದ್ದೀವಿ. ಜನ ಅಂತೂ ತುಂಬ ಜನ ಇದ್ದಾರೆ ಇಲ್ಲಿ ಇವತ್ತು. ಬಲ್ಸಿ ಹಾಂ, ಹೆವಿ ಬಿಸಿಲಿದೆ ಅಲ್ವಾ? ನೋಡಿ ಫ್ರೆಂಡ್ಸ್, ಸುಣ್ಣ ನೆಲದ ಮೇಲೆ ನಮ್ಮನ್ನು ನಡ್ಸ್ಕೋಗ್ತಾನೆ. ಎತ್ಕೊ ಹೋಗೋಣ, ಇಗ್ಲ ಮೇಲೆ ಅನ್ನೋದಿಲ್ಲ. ನಾವು ಹೋಗೋಣ ಅಂತಿದ್ದೀವಿ.
ಅರೆ ಬಾವು ಬನ್ನಿ. ನಾವೇನು ಅಂದ್ಕೊಂಡ್ವಿ ಅಂದರೆ ಬರೀ ಒಂದೇ ಒಂದು ದೇವಸ್ಥಾನ ಇದೆ ಅಂತ, ಬಟ್ ಇಲ್ಲಿ ಒಳಗಡೆ ಸುಮಾರು ದೇವರುಗಳಿದೆ. ನಾವು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ದೇವರುಗಳಿದೆ ಅಂತ. ಸುಮಾರು ದೇವಸ್ಥಾನಗಳಿದೆ ಒಳಗಡೆ. ಸೊ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಫಸ್ಟ್ ಟೈಮ್ ಮೂವಿಯಲ್ಲಿ ಮಾತ್ರ ನೋಡ್ತಿದ್ವಿ. ಸೊ ಬಂದು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋ ಒಂದು ಅವಕಾಶ ಸಿಕ್ತು. ಸೊ ಜನ ಹೇಗೆ ಅನ್ನಿಸ್ತದೆ? ಸೊ ಕೋಟಿಲಿಂಗನ ನೋಡಿಕೊಂಡು ಈಗ ಇಲ್ಲಿಂದ ಹೊರಡಬೇಕು ಅನ್ನೋ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಹೊಟ್ಟೆ ತುಂಬ ಹಸಿತಾ ಇದೆ. ಸುಜನು ತುಂಬ ಡಿಹೈಡ್ರೇಟ್ ಆಗ್ತಿದ್ದಾನೆ. ಸುಜನ್ಗೆ ನೀರು ಬೇಕಾಗಿದೆ. ನೀರು ಬೇಕೋ ಎಳ್ಳಿರಬೇಕೋ? ತಣ್ಣಗಿರೋದೇನಾದ್ರು ಬೇಕಾಗಿದೆ ಈಗ. ಸೊ ಇಲ್ಲಿಂದ ಊಟ ಮಾಡಿ ಬಂಗಾರಪೇಟೆಗೆ ಹೋಗಿ ಅಲ್ಲಿಂದ ಟ್ರೈನ್ಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಯಾಕಂದರೆ ಬಸ್ಸಲ್ಲಿ ಆಗಲ್ಲ ಅಂದ್ಕೊಂಡಿದ್ದೀವಿ. ಬಸ್ಸಲ್ಲಿ ಓಡಾಡಿ ತುಂಬ ಸ್ಟ್ರೈನ್ ಆಗಿಬಿಟ್ಟಿದೆ. ಓಕೆ, ಚಾಪರ್ ಬುಕ್ ಮಾಡ್ತಿದ್ದಂದರೆ, ಬಟ್ ಚಾಪರ್ ಲ್ಯಾಂಡ್ ಮಾಡ್ಲಿಕ್ಕೆ ಸ್ಪೇಸ್ ಇಲ್ಲ ಮತ್ತೆ. ಇಟ್ಸ್ ಓಕೆ, ಫೈನ್. ಸೊ ಇಲ್ಲಿಂದ ಊಟ ಮಾಡಿ ಬಂಗಾರಪೇಟೆಗೆ ಹೋಗಿ, ನನ್ನ ಮೊಬೈಲಲ್ಲಿ ಬೇರೆ ಚಾರ್ಜ್ ಇಲ್ಲ, ಪವರ್ ಬ್ಯಾಂಕ್ ಕೂಡ ನನ್ನ ಹತ್ರ ಇಲ್ಲ. ಸೊ ಅದೊಂದು ಪ್ರಾಬ್ಲಮ್ ಆಗಿದೆ. ವಿಲ್ ಸಿ. ಇಲ್ಲಿಂದ ವಿ ಆರ್ ಪ್ಲ್ಯಾನಿಂಗ್ ಟು ಗೆಟ್ ಥ್ರೂ ದ ಟ್ರೈನ್. ನೋಡುವ. ಸೊ ಬಂಗಾರಪೇಟೆಗೆ ಹೋಗಿ ಅಲ್ಲಿಂದ ಬ್ಯಾಂಗ್ಳೂರಿಗೆ ತುಂಬ ಟ್ರೈನ್ಗಳಿದ್ದಾವೆ. ಯಾವುದಾದ್ರು ಒಂದು ಸಿಗುತ್ತೆ. ಸೊ ನೋ ಇಶ್ಯೂಸ್. ಮೊದಲು ಡಿಹೈಡ್ರೇಟ್ ಆಗ್ತಾಯಿದ್ದೀವಿ. ಸ್ವಲ್ಪ ಹೈಡ್ರೇಟ್ ಆಗೋಕ್ಕೆ ಏನಾದ್ರು ಕುಡಿಬೇಕು. ಆಮೇಲೆ ಸಿಗ್ತೀನಿ. ಡೋಂಟ್ ವರಿ ಬ್ರೋ, ವಿ ಆರ್ ಗೋಯಿಂಗ್ ಔಟ್. ವಿಲ್ ಟೇಕ್ ಎಕ್ಸಿಟ್, ಡೋಂಟ್ ವರಿ. ಹುಡುಗಂಗೆ ತುಂಬ ಹೊಟ್ಟೆ ಹಸ್ಬಿಟ್ಟಿದೆ. ಲೈಕ್ ಸುಜನ್ಗೆ ಒಂದು ಫ್ರೆಂಡ್ ಕೂಡ ಕರ್ಕೊಂಬಂದಿದ್ದಾನೆ, ಸುಜನ್. ಸೊ ಈಸ್ ಫ್ರಮ್ ಆಂಧ್ರ. ಅವ್ರಿಗೆ ಕನ್ನಡ ಗೊತ್ತಿಲ್ಲ. ಸೊ ಅದರಿಂದ ಅವ್ರು ಯಾಕೋ ತುಂಬ ಹೊಟ್ಟೆ ಹಸ್ತಾ ಇದೆಯಂತೆ. ಬ್ರೋ, ಯು ವಾಂಟ್ ವಾಟರ್ ಆರ್ ಯು ವಾಂಟ್ ಫುಡ್? ಬೋತ್ ಯು ವಾಂಟ್. ಲೆಕ್ಕತ್ತೆ. ಬಟ್ ಇಲ್ಲಿ ಎಷ್ಟು ನೋಡಿದ್ರು ಮುಗಿತಾನೆ ಇಲ್ಲ. ನೋಡಿ, ಇಲ್ಲಿ ತುಂಬ ಇದೆ ಲೈಕ್ ನೋಡೋಕ್ಕಿಲ್ಲಿ. ಬರೀ ಶಿವಲಿಂಗಗಳಿದೆ. ಸೊ ಒನ್ ಗುಡ್ ಡೇ ಫೈನಲಿ. ಸೊ ಹೆಂಗಾಗ್ಬಿಟ್ಟಿದೆ ಅಂದರೆ ವೀಕ್ಲಿ ಬರೀ ಹೊರಗಡೆ ಟ್ರಿಪ್ ಮಾಡೋದೇ ಆಗಿದೆ. ಆ್ಯಕ್ಚುಲಿ ನಾನು ಇನ್ನೂ 2 ವ್ಲಾಗ್ ಮಾಡಬೇಕಿತ್ತು. ಆ 2 ವ್ಲಾಗ್ ಮಾಡೇ ಇಲ್ಲ. ಲಾಸ್ಟ್ ವೀಕು ರೆಕಾರ್ಡ್ ಮಾಡಿ ಇಟ್ಕೊಂಡೆ, ಬಟ್ ಯಾಕೋ ಮನಸ್ಸಾಗಲಿ ಅಂದ್ಬಿಟ್ಟು ಎಲ್ಲ ಡಿಲೀಟ್ ಮಾಡಿದೆ. ಸೊ ಹಾಗೆ ಅದಿನ್ನೂ ಚೆನ್ನಾಗಿದ್ವು. ಸೊ ಓಕೆ, ಫೈನ್. ಇನ್ಮೇಲಿಂದ ಆಲ್ಮೋಸ್ಟ್ ಜಾಸ್ತಿ ಕನ್ಸಿಸ್ಟೆಂಟಾಗಿ ಇರೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಣ. ನಾವು ಇದ್ದೀವಿ, ನಮ್ಮ ಜೊತೆ ನೀವು ಇದ್ದೀರಾ ನೋಡೋಕ್ಕೆ. ನಮಸ್ಕಾರ. ಕೋಟಿಲಿಂಗೇಶ್ವರದಲ್ಲಿ ದರ್ಶನ ಮಾಡಿಕೊಂಡು ಈಗ ನಾವು ಬಂದಿರೋದು ಬಂಗಾರಪೇಟೆಗೆ. ಬಸ್ಸಲ್ಲಿ ಜರ್ನಿ ಮಾಡಿ ಸಾಕಾಗೋಯ್ತು. ಬಸ್ ಜರ್ನಿ ನಮ್ಗೆ ಆಗಲ್ಲ. ಸೊ ಸುಜನ ಬೆಂಗಳೂರಿಗೆ ಹೋಗುತ್ತೆ ಅನ್ಸುತ್ತಲ್ಲ? ಇಲ್ಲ, ಶಿಟ್, ಅದು 3:15 ಅಂದ. ಅದೆಲ್ಲ ಬಿಡು, ಬಂಗಾರಪೇಟೆ. ಸೊ ಬಸ್ ಜರ್ನಿ ಆಗಲ್ಲ ಅಂತ ಬಂಗಾರಪೇಟೆಗೆ ಬಂದು ಇಲ್ಲಿಂದ ಲೆಫ್ಟ್ ಬಿಡು ಬ್ರೋ, ಕಮಿಯರ್. ಅರೆ ಬಾಪ ಇಲ್ಲಿ ಹೋಗೋಣ. ಎಸ್ಕಲೇಟರ್. ಅರೆ ಎಸ್ಕಲೇಟರ್ ಹೋಗೋಣ. ಟ್ರೈನಿಗೆ ಕಾದು ಸಾಕಾಗಿದೆ ಸುಧನ. ಟ್ರೈನಿಗೆ ಕಾದು ಸಾಕಾಗಿದೆ. ಮುಖವೆಲ್ಲ ಬಾಡಿದೆ, ಹೃದಯವು ಕಾದಿದೆ. ಬಾಯಿಲಿ ಕವಿತೆ ಹೇಳ್ಕೊಡ್ತೀನಿ. ಒಂದು ಕಾಲದಲ್ಲಿ ಕವಿತೆ ಬರೀತಿದ್ದೆ ನಾನು. ಸಿಹಿ ಕಹಿ ಪೋಲಿ ಕವಿತೆ. ಕಂಟೆಂಟ್ ಕೊಡಪ್ಪ. ಫೈನಲಿ ಟ್ರೈನ್ ಬಂತು. ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. Subscribe for more HD quality content. Bro, this is not the way to end the vlog. What should we do? Just say like we have just reached home. Sorry, I have just reached home. Yep. I did go everywhere. Not you, bro. I say the end things. ಸೊ ಈಗ ಮನೆಗೆ ಬಂದ್ವಿ. ಈಗ ಬಂದಿಲ್ಲ, ಆಗಲೇ ಇಷ್ಟ ವ್ಲಾಗ್ ಎಂಡ್ ಮಾಡಿಲ್ಲ, ಅದಕ್ಕೆ ಎಂಡ್ ಮಾಡ್ತಾಯಿದ್ವಿ. ಸೊ
ಎಷ್ಟು ಗಂಟೆಗೆ ಬಂದಿದ್ದು ನಾವು ನಾನು ಚೆನ್ನಾಗಿ ಕಾಣಿಸ್ತಲ್ಲ ನೀನು ಮಾಡು ಚೆನ್ನಾಗಿ ಸೊ ಎಂಡ್ ಮಾಡ್ತಿದ್ದೀನಿ ಬ್ಲಾಗ್ನ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಫಾರ್ HD content.